ಇಷ್ಟೆಲ್ಲ ರೆಡಿ ಇದ್ದಾರೆ. ಹಿರಣ್ಣ ಮಗ ಬೇರೆ ಫೋನ್ ಎತ್ತಾ ಇಲ್ಲ. ಎನ್ನೆ ಬೇರೆ ನೈಟ್ ಔಟ್ ಅಂತ ಹೋದ. ಅಲ್ಲೇ ಎಲ್ಲ ಟೈಟಾಗಿ ಪೋಸ್ಕೊಂಡ್ ಮಲಗಿರ್ತಾನೆ. ದೇವ್ರೆ, ಅಡ್ವಾನ್ಸ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದೀನಿ. ನೀನೇ ಕಾಪಾಡ್ಬೇಕಪ್ಪ. ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನ. ಏನಕ್ಕ? 2 ಬ್ಲ್ಯಾಕ್ ಡಾಗು, 4 KF, 2 ಪ್ಯಾಕೆಟ್ ಚಿಪ್ಸ್. ಇವತ್ತು ಕ್ರೇಜಿ ಮಾಡ್ಬಿಡೋಣ. ಏನಕ್ಕ ಇವೆಲ್ಲ ತಂದಿದ್ಯಾ? ನೀ ತಾನೇ ನೈಟ್ ಔಟ್ ಅಂದ, ಅದಕ್ಕೆ ಎಲ್ಲ ತಂದಿದ್ದೀನಿ. ಉಪ್ಪಿನಕಾಯಿ. ನನ್ನ ನೈಟ್ ಔಟ್ ಫಿಲಮ್ ಪ್ರಮೋಷನ್ ಕಣ ಹೇಳಿದ್ದು. ಇರ್ಲಿ, ಅಥವಾ ಒಳ್ಳೆ ಟೈಮ್ಗೆ ಬಂದಿದ್ಯಾ? ನಿಮ್ಗೆ ಕೆಲಸ ಇದೆ ಬೈದಿ. ಬ್ರದರ್, ಎಷ್ಟೊತ್ತು ಬ್ರದರ್? ಆರ್ಟಿಸ್ಟ್ ಕರೆದು ಎಷ್ಟೊತ್ತ ವೇಟ್ ಮಾಡಿಸ್ತೀರಾ ನೀವು? 2 ನಿಮಿಷ ಬರ್ತಿದ್ರಿ. ಇಲ್ಲೇ ಇದೆ. ಎಷ್ಟೊತ್ತಾಯ್ತು ಹೇಳಿ ಬಂದು? ಇಲ್ಲ ಬಂದು ನೋಡಿ. ಯಾರು ದೂರ ಹಾಕೊಂಡ್ ಬರ್ತಾವ್ರೆ? ಅವ್ರು ನಡೆಯೋದಾಗಿದೆ. ಮಗ ಅವ್ರ ಹತ್ರ ಅಡ್ವಾನ್ಸ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೊಂದು ಮ್ಯಾನೇಜ್ ಮಾಡೋ. ಯೋಚನೆ ಗೊತ್ತದೆ ಹೌದಾ? ಗೊತ್ತಲ್ಲ ನಿಮ್ಗೆ? ಮೋಸ್ಟ್ಲಿ ವಿಸ್ಕಿ ಸ್ಮೆಲ್. ವಿಸ್ಕಿ ಅಲ್ಲ ರಾಕೇಶ್, ಓಲ್ಡ್ ಮಂತ್ರ ಅನಿಸ್ತಾರೆ. ಕರೆಕ್ಟ್ ಮೇಡಮ್. ಸರ್, ಹೀರೋಯಿನ್ ತುಂಬಾ ಶಾರ್ಪ್. ಕರೆಕ್ಟಾ? ರೀ, ನೀವು ನೈಟ್ ಔಟ್ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಾ ಇಲ್ಲ ನೈಟ್ ಔಟ್ ಅನ್ಕೊಂಡು ಫುಲ್ ಪೋಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏಯ್, ನನ್ನ ಬಿಟ್ಟು ಎಣ್ಣೆ ಹಾಕಿದೇನಾ? ಇಂಟರ್ವ್ಯೂ ಮುಗಿಸು, ಇದೆ ನಿಂಗೆ. ನೈಟ್ ಔಟ್ ಸಿನಿಮಾದಲ್ಲಿ ಏನಿದೆ ಗೊತ್ತಾ? ಈಗ ಉಂಟೆ ಅಲ್ಲ ಫಿಲ್ಮಿ ಫಂಡ್ ಸೀರಿಯಸ್ ಮಾಡೋ. ಸಾರಿ ಸರ್, ಮತ್ತೆ ಮತ್ತೆ ಸೊ ನೈಟ್ ಔಟ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಇಲ್ಲಿ ಹೀರೋ ಹೀರೋಯಿನ್ ಎಲ್ಲ ಬಂದಿದ್ದಾರೆ. ಫಸ್ಟ್ ರಾಕೇಶ್ ಸರ್, ನೀವ್ ಹೇಳಿ ಸರ್ ನೈಟ್ ಔಟ್ ಬಗ್ಗೆ. ಆಕ್ಚುಲಿ ನೈಟ್ ಔಟ್ ಇಟ್ಸ್ ರಿಯಲಿಸ್ಟಿಕ್ ಫಿಕ್ಷನ್ ಮೂವಿ ಅಂತ. ಯಾಕಂದ್ರೆ ಇವೊಂದು ಇಟ್ಸ್ ಅ ಫಿಕ್ಷನ್ ಮೂವಿ. ಎವ್ರಿ ಸೀನ್ ಇಸ್ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್. ನಾನ್ ಕಣ್ಣಾರೆ ನೋಡಿರುವಂತ ಇನ್ಸಿಡೆಂಟ್ಸ್ ಗಳನ್ನ ಎತ್ಕೊಂಡು ಇದು ಮಾಡಿ. ನೀವು ಬೇಕಾದ್ರೆ ಟ್ರೈಲರ್ ಟ್ರೈಲರ್ ಸರ್, ಸೂಪರ್ ಟ್ರೈಲರ್ ಸರ್, ಅಲ್ಟಿಮೇಟ್ ಟ್ರೈಲರ್ ಸರ್. 2019 ನಲ್ಲಿ ಇದ್ದೇ ಸರ್ ಬೆಸ್ಟ್ ಟ್ರೈಲರ್ ಅಂದ್ರೆ. ಅದ್ರಲ್ಲೂ ನಿಮ್ ಆಕ್ಟಿಂಗ್ ಏನ್ ಸರ್, ಅದೊಂದು ನಿಮ್ದು ನಿಮ್ ಹೀರೋದು ಕೆಮಿಸ್ಟ್ರಿ. ನನ್ನ ಆಕ್ಟಿಂಗ್, ನಂದು ಇದೊಂದು ಕೆಮಿಸ್ಟ್ರಿನ ಬಸ್. ನಾನು ಇದ್ರಲ್ಲಿ ಆಕ್ಟೇ ಮಾಡಿಲ್ಲ, ನಾನು ಡೈರೆಕ್ಟ್ ಮಾಡಿರೋದು. ತಾವು ಯಾವ ಟ್ರೈಲರ್ ನೋಡ್ಕೊಂಡ್ ಬಂದಿದ್ದೀರಾ? ಐ ಡೋಂಟ್ ಥಿಂಕ್ ಹಿ ಸೀನ್ ಇಟ್. ಅಲ್ಲ ಗುರು, ಟ್ರೈಲರ್ ನೋಡ್ದಲ್ಲೇ ನೀನ್ ಇಂಟರ್ವ್ಯೂ ಮಾಡಕ್ ಬಂದಿದ್ದೆ ಇಲ್ಲಿ. ಯಾರು ಏನು ಅಂತಾನು ಗೊತ್ತಿಲ್ಲ ನಿಮ್ಗೆ? ಯಾರಪ್ಪ ಇದು? ಓಲ್ಡ್ ಮಾರ್ಕ್ ಕುಡ್ಕೊಂಡ್ ಬರ್ತಾರೆ, ಓಲ್ಡ್ ಮಾರ್ಕ್ ಕುಡ್ತಿದೀನಿ ಅಂತಾರೆ. ಇಲ್ಲ ಸರ್, ಅವ್ನು ಜೋಕ್ ಮಾಡಿಲ್ಲ. ಜೋಕ್ ಮಾಡ್ತಿದ್ದೆ, ಜೋಕ್. ಏಯ್, ಓವರ್ ಆಕ್ಟಿಂಗ್ ಎಲ್ಲ ಮಾಡಕ್ ಹೋಗ್ಬೇಡ, ಕರೆಕ್ಟ್ ಆಗಿ ಮಾಡು. ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನೋ. ಸೊ ನೈಟ್ ಔಟ್ ರಾಕೇಶ್ ಅವ್ರ ಡೈರೆಕ್ಷನ್ ಇದು ಡೆಬ್ಯೂ ಮೂವಿ. ರಾಕೇಶ್ ಸರ್, ನೀವು ಹೀರೋ ಇಲ್ಲ ಅಂದ್ಮೇಲೆ ಈ ಸಿನಿಮಾಗೆ ಯಾರು ಹೀರೋ ಬಂದಿಲ್ಲ ಇವತ್ತು? ಹೀರೋ ಇಲ್ಲೇ ಕೂತಿದ್ದಾರೆ ಸರ್. ಇವರ ಹೀರೋ ಸರ್. ನನ್ನ ಅಸಿಸ್ಟೆಂಟ್ ಅನ್ಕೊಂಡ್ಬಿಟ್ಟೆ ಸರ್. ಹೇಳಿ ಸರ್ ನೈಟ್ ಔಟ್ ಬಗ್ಗೆ ಮತ್ತೆ ಈ ಟ್ರೈಲರ್ ಬಗ್ಗೆ. ಅವಾಗಿಂದ ಕ್ಯಾಮ್ರಾ ಈ ಕಡೆ ಹಾಕಿದ್ರಲ್ಲ, ಅವ್ರನ್ನ ಕೇಳಿ ಏನು ಅಂತ. ಸರ್ ಹೋಗ್ಲಿ ಬಿಡಿ ಸರ್, ಯಾಕೆ ಬೇಜಾರು ಮಾಡ್ಕೊತೀರ ಸರ್? ಆದ್ರೂ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಸರ್. ಹೌದಾ? ಎಲ್ಲಿ? ಗೊತ್ತಿಲ್ಲ ಸರ್. ಗುರು, ಇವನ್ನೆಲ್ಲ ನೋಡಿದೀನಲ್ಲ ನನ್ನ. ಎಲ್ಲಿರ? ಅದೆಲ್ಲ ಬಿಡುವ, ಉತ್ಪಟ್ಟಿಟ್ಟು ಮೇಡಮ್ ನೀವ್ ಹೇಳಿ ಮೇಡಮ್ ಏನಾದ್ರು. ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂಡ್ ಇಟ್ ಇಸ್ 2019's ಬೆಸ್ಟ್ ಟ್ರೇಲರ್ ಅಂಡ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಮೇಲೆ ಕೂಡ ಬೇಸ್ ಆಗಿದೆ. ಸೊ ನೀವು ನೋಡ್ಲೇಬೇಕು, ಇಟ್ ಇಸ್ ಸೋ ಅಮೇಜಿಂಗ್. ಗೊತ್ತಾಯ್ತು ಬಿಡಿ ಮೇಡಮ್, ನಾವು ನೋಡಿಲ್ಲ ಅಂದ್ರೆ ಬೈತೀರಾ. ನೀವೇ ಟ್ರೇಲರ್ ನೋಡಿಲ್ಲ ಮೇಡಮ್. ಈ ಸಿನಿಮಾ ಬಗ್ಗೆ ಬಿಡಿ, ನೀವು ಆಕ್ಟಿಂಗ್ ಫೀಲ್ಡ್ ಬರಕ್ ಮುಂಚೆ ಏನ್ ಮಾಡ್ತಿದ್ರಿ? ಸೊ ನಾನು
ಮುಂಚೆ ನಾನು ಫ್ರೀಲಾನ್ಸಿಂಗ್ MC ಮತ್ತೆ ಆಂಕರಿಂಗ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಫಸ್ಟ್ ಮೂವಿ ಆಪರ್ಚುನಿಟಿ ಬೈ ಲಕ್ ಅಂಡ್ ಬೈ ಫ್ಲೂಕ್ ಸಿಕ್ತು. ಸೊ ಆಡಿಷನ್ ಕಾಲಿಂಗ್ ಹೋದೆ ಅಂಡ್ ಸೆಲೆಕ್ಟ್ ಆದೆ. ಅಂಡ್ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ನನ್ನ ಮೂವಿ. ನೈಟ್ ಔಟ್ ಬಂದು ನನ್ನ 2ನೇ ಮೂವಿ. ಸೂಪರ್. ರಾಕೇಶ್ ಸರ್, ನೀವು ಹೇಳಿ, ಈ ನೈಟ್ ಔಟ್ ಮುಂಚೆ ಏನ್ ಮಾಡ್ತಿದ್ರಿ? ಜೋಶ್ ಆದ್ಮೇಲೆ ನಿಮ್ ಜೋಶ್ ಎಲ್ಲೂ ನೋಡ್ಲೇ ಇಲ್ಲ. ಏನ್ ಜೋಶು? ನನ್ ಮಗನೇ ಹಾಕ್ಸ್ತೀನಿ, ಸೀರಿಯಸ್ ಆಗಿ ಹಾಕ್ಸ್ತೀನಿ. ಟೆನ್ಷನ್ ಆಗ್ಬೇಡಿ. ಜೋಶ್ ಆದ್ಮೇಲೆ ಏನು ಜೋಶ್ ಇರ್ಲಿಲ್ಲ ಅಂತಲ್ಲ. ಸೊ ಈ ತರ ಅಲೆಮಾರಿ ಅಂತ ಒಂದು ಫಿಲಮ್ ಅಲ್ಲಿ ವಿಲನ್ ಮಾಡಿದೆ. ಮತ್ತೆ ಯಾರೇ ಕೂಗಾಡಲಿ ಅಪ್ಪು ಸರ್ ಜೊತೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಅಂಡ್ ಆಸ್ ಅ ಲೀಡ್ ರೋಲ್ ಸುಮಾರು ಒಂದು 11-12 ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಸೊ ಇವಾಗ ಆಸ್ ಅ ಡೈರೆಕ್ಟರ್ ಲಾಂಚ್ ಆಗ್ತೀನಿ. ಸೊ ಸರ್, ನಿಮ್ ಡ್ರೈವರ್ ಯಾರು ಅವಾಗಿಂದ ಒಳಗ್ ಬರ್ಬೇಕು ಅಂತಿದ್ದಾರೆ? ಹಾ ರೀ, ಅವ್ನ ಡ್ರೈವರ್ ಅಲ್ಲ ರೀ, ನನ್ನ ಜೊತೆ ಜೋಶ್ ಫಿಲಮ್ ಅಲ್ಲಿ ಡೆಬ್ಯೂ ಆದವನು ಅಕ್ಷಯ್. ಈ ಫಿಲಮ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್. ಬಾ ಅಕ್ಷಯ್, ಬಾ. ಏನ್ ರೀ ಬೇಜಾರ್ ಮಾಡ್ಕೊಂಡ್ ಸರ್, ಮುಖ ತುಂಬ ದೊಡ್ಡ ಇಲ್ಲ ಕಲರ್ ನೀವು ಹೇಳಿ, ಸಿನಿಮಾ ಮುಂಚೆ ಏನ್ ಮಾಡ್ತಿದ್ರಿ? ನಂದು ಬಿಸ್ನೆಸ್ ಐತೆ, ಬಿಸ್ನೆಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ಪೋರ್ಟ್ಸ್ ನಾನು ಇನ್ವಾಲ್ವ್ ಆಗಿದ್ದೆ ತುಂಬಾ. ಸೊ ಸ್ಟೇಜ್ ಅಂತ ಇದ್ದಿದ್ದು ನಂತರ. ಅದಾದ್ಮೇಲೆ ಏನ್ ಮಾಡ್ತೀರಿ ಸರ್? ನ್ಯೂಸೆಲ್ಲ ಆದ್ಮೇಲೆ ನೈಟ್ ಔಟ್ ಆಯ್ತು, ನೈಟ್ ಔಟ್ ಮಾಡ್ತಾ ಇದ್ದೆ. ಆ ಎರಡು ಮಧ್ಯದ ಸರ್? ಎರಡು ಮಧ್ಯೆ ಅಂದ್ರೆ ನಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೆ, ತುಂಬಾ ಕಡೆ ಹೊಸ ಜಾಗಗಳು ಹೋಗೋದು. ಬಟ್ ಬೈಕ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಕಾರು ಬೈಕ್ ಬೇರೆ ಓಡಿಸ್ತಿದ್ದಲ್ಲ ಸರ್? ಕಾರು ಬೈಕ್ ಬಿಟ್ಟು ಸರ್, ಮೋಸ ಸರ್, ಇದು ತುಂಬಾ ಮೋಸ. ನೀವೇ ಅಯ್ಯಂಗಾರ್ ಬೇಕ್ರಿ ಅಂತ ಆಟೋ ಓಡಿಸ್ಕೊಂಡಿದ್ದ ನಾನು ನೋಡಿದ್ದೀನಿ ಸರ್. ಯಾಕೆ ಸರ್ ನಾಚಿಕೆ ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ಕೆ? ನಮ್ಮ ಶಂಕರಣ್ಣ, ನಮ್ಮ ಡಿ ಬಾಸ್, ಅಷ್ಟೇ ಯಾಕೆ ನಮ್ಮ ಉಪ್ಪಿ ಬಾಸ್ ಕೂಡ ಆಟೋ ಓಡಿಸಿದ್ದಾರೆ. ಇದ್ರಲ್ಲಿ ಏನ್ ಸರ್? ಪ್ರೌಡ್ ಆಗಿ ಹೇಳಿ, ಐ ಆಮ್ ಆನ್ ಆಟೋ ಡ್ರೈವರ್. ಬ್ರದರ್, ಅವರು ಆಟೋ ಡ್ರೈವರ್ ಅಲ್ಲ, ಅವರೆಲ್ಲರೂ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ನೈಟ್ ಔಟ್ ಫಿಲಮ್ ಅಲ್ಲಿ ಅವ್ರು ಆಟೋ ಡ್ರೈವರ್ ಪಾತ್ರ ಮಾಡ್ತಾ ಇದ್ದಾರೆ. ಶೂಟಿಂಗ್ ಟೈಮ್ ಅಲ್ಲಿ ನೀವು ನೋಡಿ, ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಓಕೆ ಗೊತ್ತಿದ್ದಿಲ್ಲ. ಸಾರಿ ಸರ್. ಓಕೆ ಸರ್, ನೈಟ್ ಔಟ್ ಅಲ್ಲಿ ನಿಮ್ದು ಆಟೋ ಡ್ರೈವರ್, ಅದ್ರ ಬಗ್ಗೆ ಏನಾದ್ರು ಹೇಳಿ ಸರ್. ಆಟೋ ಡ್ರೈವಿಂಗ್ ಬರೀ ಒಂದು ಪ್ರೊಫೆಷನ್ ಅಷ್ಟೇ ಈ ಫಿಲ್ಮ್ ಅಲ್ಲಿ. ಇದು ಬಂದ್ಬಿಟ್ಟು ಇಬ್ರು ಫ್ರೆಂಡ್ಸ್ ಮಧ್ಯೆ ನಡೆಯುವಂತ ಒಂದು ಸ್ಟೋರಿ. ಈಗ ಎಲ್ಲಾದು ಗ್ರೂಪ್ ಅಲ್ಲೂ ಒಬ್ಬ ಕನ್ನಿಂಗ್ ಫ್ರೆಂಡ್ ಇರ್ತಾರೆ. ಸೊ ಎಲ್ಲಾ ಗ್ರೂಪ್ ಅಲ್ಲೂ ನಮ್ ಕ್ಯಾರೆಕ್ಟರ್ ನ ಒಬ್ಬ ರಿಲೇಟ್ ಮಾಡ್ಕೊಳ್ಳುವಂತದ್ದು ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಈ ಫಿಲಮ್ ಅಲ್ಲಿ. ಸೊ ನಂದು ಅಕ್ಷಯ್ದು ಒಂದು ನೈಟ್ ಅಲ್ಲಿ ಇಂಟರ್ವ್ಯೂ ನಡೀತಾ ಇದೆ, ನೀನ್ ಯಾಕೆ ಬಗ್ ನೋಡ್ತಾ ಇದೀಯಾ? ಅಲ್ಲ, ಅದೇನ ಕ್ಯಾಮ್ರಾ ಫೇಮ್ ನಿಧಿನ ಕಾಣಿಸ್ತಾ ಇರೋ ನನ್ನ ಮಗ ಅಲ್ಲಿ. ಗೊತ್ತಾಗೋಯ್ತಾ? ಕರೆಕ್ಟ್ ಆಗಿ ಇಡೋರ ಮಕ್ಕೆ ಸುಮ್ಮನೆ ನಗ್ಬೇಡ. ರಾಕೇಶ್ ಸರ್, ನಿಮ್ ಟ್ರೈಲರ್ ಅಲ್ಲಿ ಅದು ಯಾವ್ದೋ ಒಂದು ತುಂಬಾ ಸೌಂಡ್ ಮಾಡ್ತಿದ್ದಂತಲ್ಲ, ಯಾವ್ದು ಸರ್ ಅದು? ಒಂದ್ಸತಿ ಹೇಳಿ ಸರ್. ಅದಾ, ಅದ್ ನೀವೇ ನೋಡ್ಕೊಂಬನ್ನಿ. ನಾವೇನಂತ ಅನ್ಕೊಂಡಿರ್ತೀವೋ ನಾವು ಅದಲ್ಲ. ನಾವು ಹೋದ್ಮೇಲೆ ನಾವೇನು ಅಂತ ನಮಗ್ ಗೊತ್ತಾಗೋದು. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಏನ್ ಅಕ್ಯುರೇಟ್ ಇದೆ ಸರ್ ಡೈಲಾಗ್ ಈ ಸಿಚುವೇಶನ್ಗೆ. ಸರ್, ನಾವು ನಿಮ್ಮನ್ನ ಹೀರೋ ಅನ್ಕೊಂಡಿದ್ವಿ ಸರ್, ಆದ್ರೆ ನೀವು ಹೀರೋ ಅಲ್ಲ. ಇವ್ರನ್ನ ಆಟೋ ಡ್ರೈವರ್ ಅನ್ಕೊಂಡಿದ್ವಿ ಸರ್, ಆದ್ರೆ ಇವ್ರು ಆಟೋ ಡ್ರೈವರ್ ಅಲ್ಲ. ನಾವು ನಿಮ್ಮನ್ನ ಎಂಟರ್ಟೈನರ್ ಅಂತ ಅನ್ಕೊಂಡಿದ್ವಿ, ಆದ್ರೆ ನೀವು ಎಂಟರ್ಟೈನರ್. ಹೋಗಿ ಬಿಡಿ, ಇವಾಗಲಾದ್ರು ಟ್ರೈಲರ್ ನೋಡೋದಲ್ಲ, ಅದೇ ಸಮಾಧಾನ. ಸರ್, ಈ ಸಿನಿಮಾ ಟೈಟಲ್ ಅಲ್ಲಿ ಸೈಕಡೆಲಿಕ್ ಜರ್ನಿ ಅಂತ ಹಾಕಿದ್ರಲ್ಲ, ಅದೇನು ಡ್ರಗ್ಸ್ ರಿಲೇಟೆಡ್? ಸೈಕಡೆಲಿಕ್ ಜರ್ನಿ ಅಂದ ತಕ್ಷಣ ಅವರು ಸೈಕಡೆಲಿಕ್ಸ್ ಅಂದ್ರೆ ಕೆಮಿಕಲ್ಸ್ ಅಥವಾ ಡ್ರಗ್ಸ್ ಅಂತ ಯೂಶಲಿ ಅನ್ಕೊಂತಾರೆ. ಅಂಡ್ ಯೂಶಲಿ ಒಂದು ಫಿಲಮ್ ಮುಗಿಸ್ಕೊಂಡು ಬಂದಾಗ ಪ್ಯಾಥೋ ಇದ್ರೆ ತುಂಬಾ ಬೇಜಾರಾಯ್ತಪ್ಪ, ಅಥವಾ ಹ್ಯಾಪಿ ಎಂಡಿಂಗ್ ಇದ್ರೆ ಕೊನೆಗೋರ್ಗಂತ ಅದು ಚೆನ್ನಾಗಿತ್ತು. ಎರಡು ಇಲ್ಲದೆ ಒಂಥರ ಕನ್ಫ್ಯೂಸ್ ಆಗಿ ಅಥವಾ ಶಾಕ್ ಆಗಿ ಇದಾಗ್ ಬಂದ್ರೆ ಇನ್ನೊಂದು ತರ ಹೇಳ್ಬೇಕಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಿಲ್ಲ, ಅದನ್ನ ವರ್ಣನೆ ಮಾಡಕ್ ಆಗಿಲ್ಲ ಅಂತ ಯೂಶಲಿ ನಾವು ಯೂಸ್ ಮಾಡ್ತೀವಿ. ಯಾವ ಸೈಕ್ ಆಗಿರೋದು ಅಂದ್ರೆ ಹುಚ್ಚ ಅಲ್ಲ ಅವನು, ಒಂಥರ ವಿಯರ್ಡ್. ಅಂದ್ರೆ ಯು ಕಾಂಟ್ ಎಕ್ಸ್ಪ್ರೆಸ್ ಥ್ರೂ ವರ್ಡ್ಸ್. ಸೊ ಆಡಿಯನ್ಸ್ ಹೋಗುವಂತದ್ದು ಒಂದು ಜರ್ನಿ, ಸೈಕಡೆಲಿಕ್ ಜರ್ನಿ ಅಂತ, ಅದಕ್ಕೋಸ್ಕರ ಕ್ಯಾಪ್ಷನ್ ಸೈಕಡೆಲಿಕ್ ಜರ್ನಿ ಅಂತ ಆಯ್ತು. ಸೊ 100% ಇದರಲ್ಲಿ ಡ್ರಗ್ಸ್ ನ ಪ್ರಮೋಟ್ ಮಾಡಿಲ್ಲ ಅಥವಾ ಡೋಪ್ ಅದು ಇದು ಯಾವ್ದು ಪ್ರಮೋಟ್ ಮಾಡಿಲ್ಲ. ಆಡಿಯನ್ಸ್ ಹೋಗೋ ಒಂದು ಜರ್ನಿ. ಓಕೆ, ನಮ್ಮ ಆಡಿಯನ್ಸ್ಗೆ ಯಾಕೆ ಈ ಸಿನಿಮಾ ನೋಡ್ಬೇಕಂತ ಒಂದು ಲೈನಲ್ಲಿ ಹೇಳ್ಬಿಡಿ. ಈ ಸಿನಿಮಾ ಸುಮ್ಮನೆ ಏನೋ ಮೆಸೇಜ್ ಹೇಳಬೇಕು, ಸಂಬಂಧಗಳು, ಭಾವನೆಗಳು ಆ ಥರ ಎಲ್ಲ ಅಂತ ಏನಿಲ್ಲ. ಇಟ್ಸ್ ಓವರ್ ಅಂಡ್ ಔಟ್ ಫುಲ್ ಅಂಡ್ ಫುಲ್ ಕಾಮಿಡಿ ಅಂಡ್ ಎಂಟರ್ಟೈನ್ಮೆಂಟ್. ಅದಕ್ಕೆ
ಅಂಡ್ ಈ ಸಿನಿಮಾ ಇಂಥ ಕ್ಯಾಟಗರಿ ಅಂತಾನೆ ಇಲ್ಲ, ಎಲ್ಲಾ ಕ್ಯಾಟಗರಿ ಚೆನ್ನಾಗಿ ನೋಡ್ಬೋದು, ಎಲ್ಲಾ ಏಜ್ ಗ್ರೂಪ್ ಅವರು ನೋಡುವಂತ ಸಿನಿಮಾ. ಅಂಡ್ ಇಟ್ಸ್ ಅ ರೋಲರ್ ಕೋಸ್ಟರ್ ರೈಡ್ ಅಂತ, ಇಟ್ಸ್ ಅ ಜರ್ನಿ, ಸೈಕಡೆಲಿಕ್ ಜರ್ನಿ, ವಿಲ್ ಟೇಕ್ ಯು ಟು ದ ಜರ್ನಿ. ಆಡಿಯನ್ಸ್ ನೈಟ್ ಔಟ್ ಅಲ್ಲಿ ಎವ್ರಿ ಸೀನ್ ಆದ್ಮೇಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಏನಾಗುತ್ತೆ ಅಂತ ಗೆಸ್ ಮಾಡೋಕೆ ಆಗಲ್ಲ. ಸೊ ಕೊನೆವರೆಗೂ ಒಂದು ಕ್ಯೂರಿಯಾಸಿಟಿ ಉಳ್ಕೊಳ್ಳುತ್ತೆ, ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಇಮೋಷನಲ್. ಸೊ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರ ಲೈಫಲ್ಲೂ ಒಬ್ಬ ಫ್ರೆಂಡ್ ಅಂತ ಇದ್ದೇ ಇರ್ತಾರೆ. ಫ್ರೆಂಡ್ ಅಂತ, ಕ್ಲೋಸ್ ಫ್ರೆಂಡ್ ಅಂತ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಅಂತ ಗ್ರೂಪ್ ಇರುತ್ತೆ. ಸೊ ಆ ಫ್ರೆಂಡ್ಸು ಅಲ್ಲಿ ಆಗೋದೊಂದು ಇದನ್ನ ಈ ಫಿಲಮ್ ಅಲ್ಲಿ ತೋರಿಸ್ತೀವಿ, ಸೊ ದಟ್ ಎಲ್ಲಾ ಫ್ರೆಂಡ್ಸ್ ರಿಲೇಟ್ ಮಾಡ್ಕೋಬಹುದು ಇದರಲ್ಲಿ. ಸೊ ಯೂತ್ಫುಲ್ ಅಂತಾನೆ ಹೇಳಕ್ಕಾಗಲ್ಲ, ಯಾಕೆ ಎಲ್ಲ ಏಜ್ ಕ್ಯಾಟಗರಿಲೂ ಒಂದು ಫ್ರೆಂಡ್ಶಿಪ್ ಅಂತ ಆಗಿರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಸೊ ಅವರೆಲ್ಲ ಈ ಸ್ಟೋರಿಲಿ ನಮ್ಮ ನಂದು ಅಕ್ಷಯದಲ್ಲಿ ಕನೆಕ್ಟ್ ಆಗ್ಬೋದು. ಸೊ ಅದಕ್ಕೊಂದು ಎಲಿಮೆಂಟ್. ಈ ಇಂಟರ್ವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅಂಡ್ ಇದೇ ತರ ಕ್ರಿಯೇಟಿವ್ ಕಂಟೆಂಟ್ಗೋಸ್ಕರ NKMಗೆ ಸಬ್ಸ್ಕ್ರೈಬ್ ಮಾಡಿ. ನೈಟ್ ಔಟ್ ಚಿತ್ರ ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.